ಯಾಕಂದ್ರೆ ನಾರ್ಮಲಿ ನೀವು ಮಣ್ಣಿನ ಪಾಕೆಟ್ ನ ಮಾಡಿದ್ರೆ ಇಷ್ಟು ರೂಟ್ಸ್ ಬರಂಗಿಲ್ಲ. ದ್ರಾಕ್ಷಿಗೆ ನೀವು ಹೆಂಗಲ್ವ ತಂತು 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ. ಬಟ್ ನೀವು ಏನ್ ಮಾಡ್ತೀರಿ, ಸಸಿ ಒಳಗೆ 5-6 ರೂಪಾಯಿದಾಗ ವಿಚಾರ ಮಾಡಿ ಏನ್ ಮಾಡ್ತೀರಿ, ಮಣ್ಣಿನ ಪಾಕೆಟ್ ದಾಗ ಹಾಕ್ತಿರೋ ಇಂಥವ್ ಮಾಡಕ್ ಹೋಗ್ತೀರಿ. ಬಟ್ ನೀವು ಕೊಡುವಂತ ಗೊಬ್ಬರ ಔಷಧ ಏನಿರ್ತದೆ 20-30% ವೇಸ್ಟ್ ಆಗಿ ಹೋಗಿರ್ತದೆ ಭೂಮಿ ಒಳಗೆ. ಬಟ್ ರೂಟ್ ಸಿಸ್ಟಮ್ ಜಾಸ್ತಿ ಇರೋದ್ರಿಂದ ಏನಾಗ್ತದೆ ಅಂದ್ರೆ ನಿಮಗೆ ಎಲ್ಲಾನು ನ್ಯೂಟ್ರಿಯನ್ಸ್ ಹೀರ್ಕೊಳ್ಳುವಂತ ಕೆಪಾಸಿಟಿ ಈ ಇದಕ್ಕೆ ಇರ್ತದ್ರಿ. ಆಗ್ತದಂದ್ರೆ ರೂಟ್ ಸಿಸ್ಟಮ್ ಬಹಳ ಚೆನ್ನಾಗಿ ಬಂದಿರ್ತದೆ. ಈ ಕ್ಲೋನ್ ಮೆಥಡ್ ನ ಮಾಡಿದ್ದ ರೂಟ್ ಈ ಸಿಸ್ಟಮ್ ಇರೋದ್ರಿಂದ ಹಚ್ಚಿದ ತಕ್ಷಣ 3 ತಿಂಗಳು ಗ್ರಾಪ್ ಮಾಡ್ತಾರೆ. ಸರಿ, ಒಂದೇ ರೂಟ್ ಬರ್ತಂದ್ರೆ ಗಿಡ ಸಹಿತನೂ ಒಂದೇ ರೂಟ ಇರ್ತದೆ. ಸ್ಟಾರ್ಟಿಂಗ್ ರೂಟ್ 14 ರೂಟ್ ಇರೋದ್ರಿಂದ ಒಂದಕ್ಕೊಂದು ಹೇರ್ ರೂಟ್ಸ್ ಹೊಡ್ಕೋತ ಜಾಸ್ತಿ ಬರ್ತಾವ. ಜಾಸ್ತಿ ಬರೋದ್ರಿಂದ ಏನಾಗ್ತದೆ ಅಂದ್ರೆ ನಿಮಗೆ ನಾಳೆ ರೂಟ್ ಡೆವಲಪ್ಮೆಂಟ್ಗೆ ಮತ್ತೆ ಕಾಯಿ ಮಮ್ಮಿ ಆಗ್ಲಾರದಕ್ಕೆ ಲೋಡ್ ಹಿಡಿಯೋದಕ್ಕೆ ಕೆಪಾಸಿಟಿ ಜಾಸ್ತಿ ಬರುತ್ತೆ. ಹಾಕ್ತಿರಿ ಸ್ಟ್ಯಾಂಡರ್ಡ್ ಹಾಕಿದ್ರಿ ಅಂದ್ರೆ ಲಾಂಗ್ ಟರ್ಮ್ ಇರ್ತದೆ. 20-25 ವರ್ಷ 15 ವರ್ಷನೂ ಬರ್ತದೆ ದ್ರಾಕ್ಷಿ. ವಿಚಾರ ಮಾಡಿ ಒಳ್ಳೆ. ನಮಸ್ತೆ, ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್. ಇವತ್ತು ಡಾಗ್ರೇಜ್ ದಾಳಂಬ್ರಿ ಸಸಿ ಒಯ್ಯಾಕ್ ಬಂದಿದ್ರು ಮಾಂತೇಶ್ ಅಂತ ಹೇಳ್ರಿ. ತಮ್ಮ ಮಾಂತೇಶ್ ಅನ್ನೋರು ದ್ರಾಕ್ಷಿ ಮೇಸ್ತ್ರಿ ಕೂಡ ಅದಾರ. ದ್ರಾಕ್ಷಿ ಸಾಕಷ್ಟು ಪ್ಲಾಟ್ಗಳಿಗೆ ಗೈಡ್ ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ಡಾಗ್ರೇಜ್ ಅವರಿಗೆ ತೋರ್ಸಾಕತ್ತಿದ್ದೆ. ಯಾಕೆ ಈ ಡಾಗ್ರೇಜ್ ಹಚ್ಚಬೇಕು. ನಾರ್ಮಲಿ ನಾವು ಮಣ್ಣಿನ ಪಾಕೆಟ್ ನಂದು ಹಚ್ತಿದ್ವಿ ಮುಂಚೆ. ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಆಕ್ಚುಲಿ ನೀವು ನೋಡ್ಬೋದು, ಈ ಡಾಗ್ರೇಜ್ ಮೇಜರ್ ಈ ಡಾಗ್ರೇಜ್ ಏನಾಗ್ತದೆ ಅಂದ್ರೆ ರೂಟ್ ಸಿಸ್ಟಮ್ ಬಹಳ ಚೆನ್ನಾಗಿ ಬಂದಿರ್ತದೆ. ಈ ಕ್ಲೋನ್ ಮೆಥಡ್ ನ ಮಾಡಿದ್ದ ಡಾಗ್ರೇಜಿಗೆ. ಯಾಕಂದ್ರೆ ನಾರ್ಮಲಿ ನೀವು ಮಣ್ಣಿನ ಪಾಕೆಟ್ ನ ಮಾಡಿದ್ರೆ ಇಷ್ಟು ರೂಟ್ಸ್ ಬರಂಗಿಲ್ಲ. ಯಾಕಂದ್ರೆ ಏರ್ ಸರ್ಕ್ಯುಲೇಷನ್ ಆಗಂಗಿಲ್ಲ ರೀ. ಇದಕ್ಕೆ ಏರ್ ಸರ್ಕ್ಯುಲೇಷನ್ ಆಗ್ಲಾರಕ್ಕೆ ರೂಟಿಂಗ್ ಈ ರೀತಿ ಬರಂಗಿಲ್ಲ. ನೀವು ನೋಡ್ತಿರೋದು ಪ್ರತಿಯೊಂದಕ್ಕೂ ನಿಮ್ಗೆ ರೂಟಿಂಗ್ ಇಷ್ಟು ಬಾರಿನ ಅದಾವ. ಒಂದು ಎರಡನೇದು ಏನಾಗ್ತದೆ ಅಂದ್ರೆ ರೂಟ್ ಈ ಸಿಸ್ಟಮ್ ಇರೋದ್ರಿಂದ ಹಚ್ಚಿದ ತಕ್ಷಣ 3 ತಿಂಗಳಿಗೆ ಗ್ರಾಫ್ ಮಾಡಿಸ್ಕೊತಾರೆ. ನೀವು ಮಣ್ಣಿನ ಪಾಕೆಟ್ ನಿಂದ ಹಚ್ಚಿದ ಎಷ್ಟು ತಿಂಗಳಿಗೆ ಗ್ರಾಫ್ಟ್ ಆಗ್ತದ್ರಿ? 6 ರಿಂದ 7 ತಿಂಗಳು ಬೇಕು. ಹೆಚ್ಚು ಕಡಿಮೆ ಫೆಬ್ರವರಿ ಹಚ್ತಾರೆ, ಡಿಸೆಂಬರ್ ಹಚ್ತಾರೆ, ಮಾರ್ಚ್ನಾಗ ಹಚ್ತಾರೆ. ಹೆಚ್ಚು ಹೋಗಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ಗ್ರಾಫ್ಟಿಂಗ್ ಮಾಡ್ತಾರೆ. ಬಟ್ ಇದು 3 ತಿಂಗಳದಾಗ ಹಚ್ಚಿದ್ರು ನಿಮ್ಗೆ ಗ್ರಾಫ್ಟಿಂಗ್ ಬರ್ತದೆ. ಬಟ್ ಹೆಂಗದ ನಿಮ್ಗೆ 6 ರಿಂದ 7 ತಿಂಗಳು ಅಂದ್ರೆ ಒಂದು 3-4 ತಿಂಗಳು ಟೈಮ್ ಉಳಿತದ. ಒಂದು ಎರಡನೇದು ಏನಾಗ್ತದೆ ಅಂದ್ರೆ ನಿಮಗೆ ರೂಟ್ ಸಿಸ್ಟಮ್ ಜಾಸ್ತಿ ಇರೋದ್ರಿಂದ ನಾಳೆ ಮಮ್ಮಿ ಆಗೋದ್ ಪ್ರಮಾಣ ಕಡಿಮೆ ಇರ್ತದೆ. ಯಾಕಂದ್ರೆ ನ್ಯೂಟ್ರಿಯನ್ಸ್ ಹೀರ್ಕೊಳ್ಳುವಂತ ಕೆಪಾಸಿಟಿ ಇದಕ್ಕೆ ಜಾಸ್ತಿ ಇರ್ತದೆ. ಮತ್ತೆ ನೀವು ಕೊಡುವಂತ ಗೊಬ್ಬರ ಔಷಧ ಏನಿರ್ತದೆ 20-30% ವೇಸ್ಟ್ ಆಗಿ ಹೋಗಿರ್ತದೆ ಭೂಮಿ ಒಳಗೆ. ಬಟ್ ರೂಟ್ ಸಿಸ್ಟಮ್ ಜಾಸ್ತಿ ಇರೋದ್ರಿಂದ ಏನಾಗ್ತದೆ ಅಂದ್ರೆ ನಿಮಗೆ ಎಲ್ಲಾನು ನ್ಯೂಟ್ರಿಯನ್ಸ್ ಹೀರ್ಕೊಳ್ಳುವಂತ ಕೆಪಾಸಿಟಿ ಈ ಇದಕ್ಕೆ ಇರ್ತದ್ರಿ. ಈಗ ನಾರ್ಮಲಿ ನಿಮ್ಗೆ ಒಂದು ಒಡದ್ ತೋರಿಸ್ತೀನಿ. ಯಾಕೆ ನೀವು ಇದನ್ನ ಈ ಡಾಗ್ರೇಜಕ್ಕೆ ನಾರ್ಮಲಿ ಡಾಗ್ರೇಜಕ್ಕೆ ಯಾಕೆ ಡಿಫ್ರೆನ್ಸ್ ಬಾಳದ ಅಂತ ಹೇಳಿ ನೀವು ನೋಡ್ಬೋದು. ಇದು ಹೊಡೆದ ತಕ್ಷಣ ರೀ ಈ ರೂಟ್ ಏನ್ ನೋಡ್ತಿದ್ರಿ ನೀವು, ಸ್ಟಾರ್ಟಿಂಗ್ ರೂಟ್ ಇದಕ್ಕೇನ್ ಸ್ಟಾರ್ಟಿಂಗ್ ರೂಟ್ ಅಂತ ಹೇಳಿ ಕರಿತೀವಿ. ಇವೇನ್ ಬರ್ತಾವು ಇದು ಒಂದ ಟೈಮ್ ಬರ್ತದ್ರಿ, ವಾಪಸ್ ಬರಂಗಿಲ್ಲ. ನಿಮ್ಮ ನಾರ್ಮಲಿ ಕಡ್ಡಿ ಹಾಕಿದ್ರಾಗ 2, 3 ಅಥವಾ 4 ಮ್ಯಾಕ್ಸಿಮಮ್ 6 ರೂಟ್ ಮ್ಯಾಗ ಬರೋದಿಲ್ಲ. ಇದು ಒಂದ್ಸರಿ ಒಂದೇ ರೂಟ್ ಬರ್ತಂದ್ರೆ ಗಿಡ ಸಹಿತನೂ ಒಂದೇ ರೂಟ ಇರ್ತದೆ. ಇದಕ್ಕೆ ಹೇರ್ ರೂಟ್ಸ್ ಒಂದಕ್ಕೊಂದು ಕೆಳಗೆ ಹೊಡ್ಕೋತ ಹೋಗ್ತದೆ. ಬಟ್ ಇದಕ್ಕೆ ಸ್ಟಾರ್ಟಿಂಗ್ ರೂಟ ಎಷ್ಟು ಅದಾವಂದ್ರೆ 1, 2, 3, 4, 5, 6, 7, 8, 9, 10, 11, 12, 13, 14 ರೂಟ್ ಸ್ಟಾರ್ಟಿಂಗ್ ರೂಟ್ ಅದಾವ್ರಿ. ಸ್ಟಾರ್ಟಿಂಗ್ ರೂಟ್ 14 ರೂಟ್ ಇರೋದ್ರಿಂದ ಒಂದಕ್ಕೊಂದು ಹೇರ್ ರೂಟ್ಸ್ ಹೊಡ್ಕೋತ ಜಾಸ್ತಿ ಬರ್ತಾವ್ರಿ. ಜಾಸ್ತಿ ಬರೋದ್ರಿಂದ ಏನಾಗ್ತದೆ ಅಂದ್ರೆ ನಿಮಗೆ ನಾಳೆ ರೂಟ್ ಡೆವಲಪ್ಮೆಂಟ್ಗೆ ಮತ್ತೆ ಕಾಯಿ ಮಮ್ಮಿ ಆಗ್ಲಾರದಕ್ಕೆ ಲೋಡ್ ಹಿಡಿಯೋದಕ್ಕೆ ಕೆಪಾಸಿಟಿ ಜಾಸ್ತಿ ಬರ್ತದೆ. ಏನ್ ಅನಿಸ್ತದ್ರಿ ಅನ್ನಾರ ಇದು ಡಾಗ್ರೇಜ್ ನೋಡಿ ನಿಮ್ಗೆ? ಈಗ ನಾರ್ಮಲ್ ಮಣ್ಣಿದಕ್ಕೆ ಇದಕ್ಕೆ ಬೆಸ್ಟ್ ಅನಿಸ್ತದೆ. ಯಾಕಂದ್ರೆ ರೂಟ್ ಡೆವಲಪ್ಮೆಂಟ್ ಹೆಚ್ಚಿಗೆ ರೈಟ್. ಒಳ್ಳೆ. ನೀವ್ ಯಾರು ಡಾಗ್ರೇಜ್ ಹಚ್ತೀನಿ ಅಂದ್ರೆ ಸುಮ್ನೆ ಅರ್ಧಮುರ್ಧ ಗೊಬ್ಬರ ಸ್ವಲ್ಪ 20% ಗೊಬ್ಬರ ವೇಸ್ಟ್ ಹಾಕೋತ ಬಂದ್ರು ನಿಮ್ಗೆ ಅರ್ಧ ವರ್ಷದಾಗ ಏನೇ ಇಲ್ಲ ಅಂದ್ರೆ ಒಂದು 20 ರಿಂದ 30 ಸಾವಿರ ಖರ್ಚು ಹಾಕೋತ ವೇಸ್ಟ್ ಖರ್ಚು ಆಗ್ತದೆ. ಬಟ್ ನೀವು ಎಲ್ಲಾ ದ್ರಾಕ್ಷಿಗೆ ನೀವು ಹೆಂಗಲ್ವ ತಂತು 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ. ಬಟ್ ನೀವು ಏನ್ ಮಾಡ್ತೀರಿ, ಸಸಿ ಒಳಗೆ 5-6 ರೂಪಾಯಿದಾಗ ವಿಚಾರ ಮಾಡಿ ಏನ್ ಮಾಡ್ತೀರಿ, ಮಣ್ಣಿನ ಪಾಕೆಟ್ ದಾಗ ಹಾಕ್ತಿರೋ ಇಂಥವ್ ಮಾಡಕ್ ಹೋಗ್ತೀರಿ. ಬಟ್ ಹಾಕ್ತಿರಿ ಸ್ಟ್ಯಾಂಡರ್ಡ್ ಹಾಕಿದ್ರಿ ಅಂದ್ರೆ ಲಾಂಗ್ ಟರ್ಮ್ ಇರ್ತದೆ. 20-25 ವರ್ಷ 15 ವರ್ಷನೂ ಬರ್ತದೆ ದ್ರಾಕ್ಷಿ. ವಿಚಾರ ಮಾಡಿ ಒಳ್ಳೆ ಸಸಿ ಹಾಕ್ರಿ ಅನ್ನೋದು ಕೇಳ್ಬೋದು.